ಮೊದಲು ಚುನಾವಣೆ ಗೆಲ್ಲಿ ಆಮೇಲೆ ನೋಡೋಣ. ವರಿಷ್ಠರ ಸೂಚನೆ ಬೆನ್ನಲ್ಲೇ ಬದಲಾವಣೆ ಚರ್ಚೆಗಳಿಗೆ ಬ್ರೇಕ್ ಬಿದ್ದಿದೆ. ಸಿಎಂ ಬಜೆಟ್ ಮಂಡನೆಗೆ ಇದ್ದಂಥ ಆತಂಕ ಕೂಡ ದೂರ ಆಗಿದೆ. ಒಂದು ಕಡೆ ಆತಂಕ ಇತ್ತು ಸಿದ್ದರಾಮಯ್ಯರಿಗೆ, ಪಂಚರಾಜ್ಯಗಳ ಚುನಾವಣೆವರೆಗೆ ಯಾವುದೇ ಚರ್ಚೆ ಇಲ್ಲ, ಮೊದಲು ಎಲೆಕ್ಷನ್ ಗೆಲ್ಲಿ ಆಮೇಲೆ ನೋಡೋಣ. ಸಿದ್ದರಾಮಯ್ಯನವರು 17ನೇ ದಾಖಲೆ ಬಜೆಟ್ ಮಂಡಿಸೋಕ್ಕೆ ರೆಡಿಯಾಗಿದ್ದಾರೆ. ಬಟ್ ಎಲ್ಲೋ ಒಂದು ಕಡೆ ಅವ್ರಿಗೆ ಮನಸ್ಸಲ್ಲಿ ಕಾಡ್ತಾ ಇತ್ತು, ಯಾಕಂದರೆ ಹಂಗಿತ್ತು ಆ ಬೆಳವಣಿಗೆಗಳು. ಆಗುತ್ತಾ ಇಲ್ವಾ ಅಂಥೇಳಿ ನನ್ನ ಕಡೆಯಿಂದ ಬಜೆಟ್ ಮಂಡನೆ ಆಗೋಕ್ಕೆ ಮತ್ತೆ ಅಧಿಕಾರ ಬದಲಾವಣೆ ಆಗಿಬಿಡುತ್ತಾ, ಹೈಕಮಾಂಡಿನ ಸೂಚನೆ ಕೊಟ್ಬಿಡುತ್ತಾ ಅಂತ. ಈಗ ಅವರು ಕೂಡ ರಿಲ್ಯಾಕ್ಸ್ ಆಗಿದ್ದಾರೆ. ಬಜೆಟ್ ಮಂಡನೆಗೆ ಯಾವುದೇ ಆತಂಕ ಇಲ್ಲ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಸದ್ಯಕ್ಕೆ ಚುನಾವಣೆಯನ್ನು ಗೆಲ್ಲುವ ಕಡೆ ನಮ್ಮ ದೃಷ್ಟಿ ಇದೆ. ಹಾಗಾಗಿನೇ ನಾವು ಕರ್ನಾಟಕದ ಕಡೆ ಸದ್ಯಕ್ಕೆ ಕೈ ಹಾಕೋದಿಲ್ಲ. ಯಾಕಂದರೆ ಗೊಂದಲ ಉಂಟಾದರೆ ನೋಡಿ, ಬಿಹಾರದಲ್ಲಿ ಏನಾಯಿತು, ಅಹಿಂದ ಮತಗಳು ದೂರ ಆಗುತ್ತೆ ಅನ್ನುವಂಥ ಭಯ ಕೂಡ ಕಾಂಗ್ರೆಸ್ ಹೈಕಮಾಂಡ್ ಕಾಡ್ತಾ ಇರ್ಬೋದು. ಇಲ್ಲಿ ಸಿದ್ದರಾಮಯ್ಯನವ್ರನ್ನ ಕೆಳಗೆ ಇಳಿಸಿದರೆ ಅದು ಬೇರೆ ಬೇರೆ ಸ್ಟೇಟ್ಗಳಲ್ಲೂ ಕೂಡ ಸಹಜವಾಗಿ ಎಫೆಕ್ಟ್ ಆಗ್ಬೋದು. ಸಿದ್ದರಾಮಯ್ಯನವರು ರಾಷ್ಟ್ರೀಯ ಮಟ್ಟದಲ್ಲಿ ವರ್ತಿಸಿರುವಂಥ ನಾಯಕರಾಗಿ ಆಲ್ರೆಡಿ ಹೊರಹೊಮ್ಮಿದ್ದಾರೆ. ಕೇರಳದಲ್ಲೂ ಕೂಡ ಅದರ ಪ್ರಭಾವ ಬೀರ್ಬೋದು. ಹಾಗಾಗಿನೇ ಸೂಕ್ಷ್ಮವಾಗಿ ಹೆಜ್ಜೆ ಇಡ್ತಾ ಇದೆ ಕಾಂಗ್ರೆಸ್ನ ಹೈಕಮಾಂಡ್.